ಹಾಯ್ ನನ್ನ ಫ್ರಮ್ ಟೆಕ್ ಕನ್ನಡ. ಈಗ ಕೆಲವು ದಿನಗಳ ಮುಂಚೆ ರಿಯಲ್ಮಿ ಟೆಕ್ ಲೈಫ್ ಬ್ರ್ಯಾಂಡ್ನ ಅಡಿಯಲ್ಲಿ DIZO Watch R ಅಂತ ಒಂದು ಹೊಸ ಸ್ಮಾರ್ಟ್ ವಾಚ್ ಲಾಂಚ್ ಆಗುತ್ತೆ. ಆ ಒಂದು ವಾಚನ್ನು ಆಲ್ರೆಡಿ ನಾನು ಕೈಗೆ ಹಾಕೊಂಡಿದ್ದೀನಿ. ಈ ಒಂದು ಸ್ಮಾರ್ಟ್ ವಾಚ್ ಕೇವಲ $3,500 ಲಾಂಚ್ ಆಗುತ್ತೆ. ಆ ಒಂದು ಪ್ರೈಸ್ ರೇಂಜ್ಗೆ ಒಂದು ಬೆಸ್ಟ್ ಸ್ಮಾರ್ಟ್ ವಾಚ್ ಅದಾಗಿರುತ್ತೆ. AMOLED ಡಿಸ್ಪ್ಲೇ. ಲಿಟ್ರಲಿ ಈ ಒಂದು ಬೆಲೆಗೆ ಇಷ್ಟು ಒಳ್ಳೆಯ ಡಿಸೈನ್ ಮತ್ತು ಬಿಲ್ಡ್ ಕ್ವಾಲಿಟಿ ಲುಕ್ಕನ್ನು ಹೊಂದಿರುವಂಥ ವಾಚ್ ಬೇರೆ ಯಾವುದೂ ಇಲ್ಲ ಆಯಿತಾ. $3,500 ಅಂತಂದರೆ ಯೋಚನೆ ಮಾಡ್ಕೊಳ್ಳಿ, ಎಷ್ಟೋ ಬ್ರ್ಯಾಂಡಲ್ಲಿ ಒಂದು ಫಿಟ್ನೆಸ್ ಬ್ಯಾಂಡ್ ಬರುತ್ತೆ. ಆ ಒಂದು ಬೆಲೆಗೆ ಇವರು ಕಂಪ್ಲೀಟ್ AMOLED ಡಿಸ್ಪ್ಲೇನ ಹೊಂದಿರುವಂಥ ವಾಚು ಬೆಂಕಿ ವಾಚ್ ಆಯಿತಾ. ಇದೇ ರೀತಿ ಲುಕ್ಕನ್ನು ನಿಮಗೆ 25-30 ಸಾವಿರ ರೇಂಜ್ ವಾಚಲ್ಲೂ ಕೂಡ ಕೊಡ್ತಾರೆ ಆಯಿತಾ. ಅಷ್ಟು ಒಳ್ಳೆ ಬಿಲ್ಡ್ ಇದಾಗಿತ್ತು ಆಯಿತಾ. ಆದರೆ ಫಸ್ಟ್ ಸೇಲ್ ಆದಮೇಲೆ ಆಯಿತಾ, ಫಸ್ಟ್ ಸೇಲಲ್ಲಿ ನೀವು ನಂಬಲ್ಲ, ಕೇವಲ 5 ನಿಮಿಷದಲ್ಲಿ 10,000 ಯೂನಿಟ್ಗಳು ಸೇಲ್ ಆಗ್ತವೆ. ಅಷ್ಟು ಕ್ರೇಜನ್ನು ಈ ಒಂದು ವಾಚ್ ಕ್ರಿಯೇಟ್ ಮಾಡಿರುತ್ತೆ. ಇನ್ನೇನು ಮತ್ತೆ $3,500 ಇಷ್ಟು ಒಳ್ಳೆ ವಾಚನ್ನು ಲಾಂಚ್ ಮಾಡಿದ್ರೆ, ಇಷ್ಟು ಒಳ್ಳೆ ಲುಕ್ಕನ್ನು ನೋಡಿದವ್ರು ಯಾರು ಕೂಡ ಇದು ಕಡಿಮೆ ದುಡ್ಡಿದ ವಾಚ್ ಅಂತ ಅನ್ನಲ್ಲ. ಅದೇ ರೀಸನ್ಗೆ ಹೆವಿ ಜನ ಇದರಿಂದ ಬಿದ್ದಿದ್ರು. ಲಿಟ್ರಲಿ 5 ನಿಮಿಷಕ್ಕೆ 10,000 ಯೂನಿಟ್ಸು ಸೇಲ್ ಆಗೋಗುತ್ತೆ. ನಂತರ ಆಗಿದ್ದು ನೋಡಿ ಪ್ರಾಬ್ಲಮ್ಮು ಏನಪ್ಪ ಅಂತಂದರೆ, ಕೆಲವು ಜನಕ್ಕೆ ಅದರಲ್ಲಿ ಒಂದು ಸಣ್ಣ ಬಗ್ಗು ಸಾಫ್ಟ್ವೇರ್ ಮುಖಾಂತರ ಸ್ಟಾರ್ಟಿಂಗ್ ಎಲ್ಲ ಚೆನ್ನಾಗಿತ್ತು. ನಾನು ಅನ್ಬಾಕ್ಸ್ ಮಾಡಿದಾಗ, ರಿವ್ಯೂ ಮಾಡಿದಾಗೆಲ್ಲ ಚೆನ್ನಾಗಿತ್ತು. ನೆಕ್ಸ್ಟು ಒಂದು ಅಪ್ಡೇಟ್ ಏನು ಬಂತು, ಆ ಟೈಮಲ್ಲಿ ಒಂದು ಸಣ್ಣ ಗ್ಲಿಚ್ ಆಯಿತಾ. ಸೊ ಆ ಟೈಮಲ್ಲಿ ಕಂಟಿನ್ಯೂಸ್ ಆಗಿ ವೈಬ್ರೇಟ್ ಆಗೋದು, ಬ್ಯಾಟ್ರಿ ತುಂಬ ಫಾಸ್ಟಾಗಿ ಡ್ರೈನ್ ಆಗೋದು, ಈ ರೀತಿ ಇಶ್ಯೂಗಳಾಗಿ ಶುರುವಾಯ್ತಾಯ್ತಾ. ನಂತರ ಆ ಒಂದು ನೆಕ್ಸ್ಟ್ ಸೇಲನ್ನು ಅವರು ಪಾಸ್ ಮಾಡಿದ್ರು ಸ್ವಲ್ಪ ದಿನ. ತುಂಬ ಜನ ಕೇಳ್ತಾನೆ ಇದ್ರಿ, ನೀವು ತುಂಬ ಜನ ಯಾವಾಗ ಬರುತ್ತೆ DIZO Watch R ಯಾವಾಗ ಮತ್ತೆ ಸೇಲಿಗೆ ಬರುತ್ತೆ, ಸ್ಟಾಕ್ ಯಾವಾಗ ಬರುತ್ತೆ. ತುಂಬ ಜನ ಟ್ವಿಟರ್ನಲ್ಲಿ, ಸೋಷಿಯಲ್ ಮೀಡಿಯಾ, ನನ್ನ ಕಾಮೆಂಟಲ್ಲೂ ಕೂಡ ತುಂಬ ಜನ ಕೇಳ್ತಾನೆ ಇದ್ರಿ. ಈಗಲೂ ಸಹ ಹೆವಿ ಜನ ಈ ಒಂದು ವಾಚ್ಗೆ ವೆಯ್ಟ್ ಮಾಡ್ತಾಯಿದ್ರು. ಸೊ ಆ ಒಂದು ಪ್ರಾಬ್ಲಮ್ ನಾನು ಕೂಡ ಫೇಸ್ ಮಾಡ್ತಾ ಇದ್ದೆ ಆಯಿತಾ. ನನಗೂ ಕೂಡ ಬ್ಯಾಟ್ರಿ ಡ್ರೈನ್ ಆಗ್ತಾಯಿತ್ತು, ಕಂಟಿನ್ಯೂಸ್ ವೈಬ್ರೇಷನ್ ಆಗ್ತಾಯಿತ್ತು. ಸೊ ನಾನು ವೆಯ್ಟ್ ಮಾಡಿದೆ. ಸೊ ಕೆಲವು ದಿನಗಳ ನಂತರ ಒಂದು ಹೊಸ ಸಾಫ್ಟ್ವೇರ್ ಅಪ್ಡೇಟು ಈ ಒಂದು DIZO ವಾಚ್ ಅಪ್ಲಿಕೇಶನ್ಗೂ ಬರುತ್ತೆ ಮತ್ತು ಈ ಒಂದು ವಾಚ್ಗೂ ಸಹ ಬರುತ್ತೆ. ನೀವೇನಾದರೂ ಈಗಲೂ ಸಹ ಆ ಒಂದು ಪ್ರಾಬ್ಲಮ್ನ ಫೇಸ್ ಮಾಡ್ತಾ ಇದ್ದೀರಾ ಅಂತ ಅಂದರೆ, ಫಸ್ಟು ನಿಮ್ಮ ಫೋನ್ಲಿರುವಂಥ DIZO ವಾಚ್ ಅಪ್ಲಿಕೇಶನ್ ಏನಿದೆ ಅದನ್ನು ಅಪ್ಡೇಟ್ ಮಾಡ್ಕೊಳ್ಳಿ. ಅಪ್ಡೇಟ್ ಮಾಡಿದ ನಂತರ ನಿಮ್ಮ ಫೋನ್ ಹತ್ರಕ್ಕೆ ಈ ಒಂದು ವಾಚ್ ತೊಗೊಂಬನ್ನಿ ಆಯಿತಾ. ತೊಗೊಂಬಂದು ಕನೆಕ್ಟ್ ಮಾಡೋಕ್ಕೆ ಟ್ರೈ ಮಾಡಿ ನೋಡಿ. ಅದೇ ಆಟೋಮೆಟಿಕ್ ಅಪ್ಡೇಟ್ ತೊಗೊಂಡು ಏನೇನು ಪ್ರಾಬ್ಲಮ್ ಇದೆ ಎಲ್ಲ ಫಿಕ್ಸ್ ಮಾಡೋದು. ಫಿಕ್ಸ್ ಆದ ನಂತರ ಇದೀಗ ಯಾವುದೇ ಇಶ್ಯೂ ಈ ಒಂದು ವಾಚ್ನಲ್ಲಿಲ್ಲ. ನಾನು ಸುಮಾರು ಒಂದು 2-3 ದಿನದ ಅಪ್ಡೇಟ್ ಬಂದ ನಂತರ 2-3 ದಿನದಿಂದ ಈ ಒಂದು ವಾಚನ್ನು ಯೂಸ್ ಮಾಡ್ತಾ ಇದ್ದೀನಿ. ಸೊ ಫುಲ್ ಫ್ಲಾಲೆಸ್ ಆಗಿದೆ, ತುಂಬ ಆ್ಯಕ್ಯುರೇಟ್ ಆಗಿದೆ. ಬ್ಯಾಟ್ರಿ ಕೂಡ ತುಂಬ ಚೆನ್ನಾಗಿ ಬರ್ತಾ ಇರುವಂಥದ್ದು. ಮೊನ್ನೆ ನಾನು ಚಾರ್ಜ್ ಮಾಡಿದ್ದು, ಈಗಲೂ ಕೂಡ ಆಲ್ಮೋಸ್ಟ್ ನಿಮಗೆ 70% ಇದೆ, 70% ಇದೆ. ಸೊ ಬ್ಯಾಟ್ರಿ ಡ್ರೈನ್ ಇಶ್ಯೂನೂ ಕೂಡ ನನಗೆ ಕಾಣ್ತಾ ಇಲ್ಲ. ಸೊ ಎಲ್ಲ ಕಂಪ್ಲೀಟಾಗಿ ಫಿಕ್ಸ್ ಆಗಿದೆ. ನೀವು ಆರಾಮಾಗಿ ಒಂದು ವಾಚನ್ನು ಪರ್ಚೇಸ್ ಮಾಡ್ಬೋದು. ಹೆವಿ ಜನ ಈ ಒಂದು ವೀಡಿಯೋಗೆ ಡಿಮ್ಯಾಂಡ್ ಮಾಡ್ತಾಯಿದ್ರಿ ಆಯಿತಾ, ತೊಗೊಬೋದಾ ಈ ವಾಚನ್ನು. ಟ್ವಿಟರ್ನಲ್ಲೂ ಕೂಡ ತುಂಬ ಜನ ಕೇಳ್ತಾ ಇದ್ರಿ, ಈ ರೀತಿ ಪ್ರಾಬ್ಲಮ್ ಇದೆಯಾ ಅಂತ, ಪರ್ಚೇಸ್ ಮಾಡ್ಬೋದಾ ಅಂತ. ನನಗೂ ಪ್ರಾಬ್ಲಮ್ ಆಯಿತು. ರಿವ್ಯೂ ಮಾಡಾದ ನಂತರ ಹಿಂಗಾದ್ಮೇಲೆ ನಾನು ಎಷ್ಟೋ ಜನಕ್ಕೆ ಅಂದಿರ್ತೀನಿ ತಗೊಳ್ಳಿ ಚೆನ್ನಾಗಿದೆ ಅಂತ. ಆಮೇಲೆ ಪಾಪ ತೊಗೊಂಡವರು ಪ್ರಾಬ್ಲಮ್ ಅನುಭವಿಸಿರ್ಬೋದು. ಸೊ ಆ ಒಂದು ಕಾರಣಕ್ಕೆ ಒಂದು ವಿಡಿಯೋ ಮಾಡ್ತಾಯಿದ್ದೀನಿ. ಸೊ ಇದೀಗ ಈ ಒಂದು ಪ್ರಾಬ್ಲಮ್ ಕಂಪ್ಲೀಟಾಗಿ ಫಿಕ್ಸ್ ಆಗಿರುವಂಥದ್ದು ಆಯಿತಾ. ಬೆಂಕಿ ವಾಚ್ ಅಂತೀನಿ. ಈ ಒಂದು ವಾಚ್ ಹೆವಿ ಲೈಟ್ ವೇಟ್ ಇದೆ, ತುಂಬ ತಿನ್ನಾಗಿ ಕೂಡ ಇರುವಂಥದ್ದು. 1.3 ಇಂಚಿನ AMOLED ಡಿಸ್ಪ್ಲೇ ಸಖತ್ತಾಗಿದೆ ಮಾತ್ರ. ಫ್ರಂಟಲ್ಲಿ ಎಷ್ಟು ಪ್ರೀಮಿಯಮ್ ಆಗಿ ಕಾಣುತ್ತೆ ಅಂತ ಅಂದರೆ, ಆಲ್ವೇಸ್ ಆನ್ ಡಿಸ್ಪ್ಲೇ ಕೂಡ ಇದರಲ್ಲಿದೆ. ಪಿಕ್ಸೆಲ್ ಡೆನ್ಸಿಟಿ ಕೂಡ ಹೆವಿ ಇರೋದ್ರಿಂದ ಡಿಸ್ಪ್ಲೇಲಿ ಪಿಕ್ಸೆಲಲ್ಲಿ ಕಾಣೋದೇ ಇಲ್ಲ ಆಯಿತಾ. ಮತ್ತು 5 ATM ವಾಟರ್ ರೆಸಿಸ್ಟೆಂಟ್ ರೇಟಿಂಗನ್ನು ಕೂಡ ಹೊಂದಿರುವಂಥದ್ದು. ಬ್ಲೂಟೂತ್ 5.1, ಸೊ ಆರಾಮಾಗಿ ಕನೆಕ್ಟ್ ಆಗುತ್ತೆ ವಾಚ್ ಫೋನಿಗೆ. ಮತ್ತು ಇದರಲ್ಲಿ ನಿಮಗೆ ಬ್ಯಾಟ್ರಿ ಕೂಡ ಅವ್ರು ಹೇಳೋ ಪ್ರಕಾರ 12 ದಿನ ಬ್ಯಾಟ್ರಿ ಬ್ಯಾಕಪ್ ಕೊಡುತ್ತಂತೆ. ಬಟ್ ನಾನು ಚೆಕ್ ಮಾಡಿದಂಗೆ ಸುಮಾರು ಒಂದು 9ರಿಂದ 10 ದಿನ ಆರಾಮಾಗಿ ಬ್ಯಾಟ್ರಿ ಬ್ಯಾಕಪ್ ಬರುತ್ತೆ. ಒಂದು ಒಳ್ಳೆ ವಿಷಯ ಅಂತೀನಿ. ಮತ್ತು 100ಕ್ಕಿಂತ ಹೆಚ್ಚು ವಾಚ್ ಫೇಸ್ಗಳಿದೆ ಮತ್ತು 150ಕ್ಕಿಂತ ಹೆಚ್ಚು ವರ್ಕೌಟ್ ಮೋಡ್ಗಳೆಲ್ಲ ಇದೆ ಆಯಿತಾ. ಸೊ ಹೇಳ್ತೀನಲ್ಲ, ಈ ಒಂದು ಪ್ರೈಸ್ ರೇಂಜಿಗೆ $3,500, 3,600 ಅನ್ಕೋತೀನಿ ಈಗ. ಅದು ಇಂಟ್ರೊಡಕ್ಟರಿ ಆಫರ್ ಆಯಿತಾ. ಆಮೇಲೆ ಆ ಒಂದು ವಾಚ್ $4,000 ಆಗುತ್ತೆ. ಸೊ $4,000 ಒಳ್ಳೆ ವಾಚ್ ಅದು ಆಯಿತಾ, ಪರ್ಸನಲ್ ನಂಗೆ ಅನ್ನಿಸ್ದಂಗೆ. ಬಟ್ ಈಗ $3,600 ಇದೆ. ನಿಮಗೆ ಈ ಒಂದು ವಾಚ್ ಪರ್ಚೇಸ್ ಮಾಡಬೇಕಂತಂದರೆ ಅಂದರೆ ಮಾರ್ಚ್ 16ನೇ ತಾರೀಕು 12 ಗಂಟೆಗೆ ಸೇಲ್, 2ನೇ ಸೇಲ್ ಶುರುವಾಗ್ತದೆ. ಪಕ್ಕ ನನಗೆ ಅನ್ನಿಸ್ದಂಗೆ ಒಂದು 5 ನಿಮಿಷದ ಒಳಗೇ ಔಟ್ ಆಫ್ ಸ್ಟಾಕ್ ಆಗುವ ಸಾಧ್ಯತೆ ಇರುತ್ತೆ. ಸೊ ಅದರಿಂದ ನೀವು ಪರ್ಚೇಸ್ ಮಾಡಬೇಕು ಅನ್ನೋರು ಒಂದು $400 ಸೇವ್ ಮಾಡ್ಬೋದು. ಸೊ ಮಾರ್ಚ್ 16ನೇ ತಾರೀಕು ಬೇಕಾದರೆ ಟ್ರೈ ಮಾಡಿ ನೋಡಿ, ಸಿಗ್ಬೋದಾಯ್ತಾ. ನಾನು ಹೇಳ್ತೀನಲ್ಲ, ಈ ಒಂದು ಬೆಲೆಗೆ $3,600 ಒನ್ ಆಫ್ ದ ಬೆಸ್ಟ್ ವಾಚು. ಇದಕ್ಕಿಂತ ಒಳ್ಳೆ ವಾಚ್ ನಂಗೆ ಅನ್ನಿಸ್ದಂಗೆ ಸದ್ಯಕ್ಕಂತೂ ಸಿಗಲ್ಲ. ಫಿಟ್ನೆಸ್ ಬ್ಯಾಂಡೇ ಕೆಲವು ಬ್ರ್ಯಾಂಡ್ಗಳು ಹೇಳಿದ್ನಲ್ಲ, $3,000-3,500 ಲಾಂಚ್ ಮಾಡ್ತಾರೆ. ಇಷ್ಟು ಒಳ್ಳೆ ವಾಚು $3,000 ಅಂತ ಅಂದರೆ ಬೆಂಕಿ ಅನಿಸುತ್ತೆ. ಸೊ ನೋಡಿ, ನಿಮಗೆ ಕ್ಲಿಯರ್ ಆಗಿದೆ ಅನ್ಕೋತೀನಿ. ಪ್ರಾಬ್ಲಮ್ ಏನೂ ಇಲ್ಲ ಸದ್ಯಕ್ಕಂತೂ. ನಿಮಗೆ ಕಳಿಸುವಂಥ ವಾಚ್ ಅವರು ಫುಲ್ ಅಪ್ಡೇಟ್ ಮಾಡದೆ, ಏನು ಪ್ರಾಬ್ಲಮ್ ಇಲ್ದಂಗೆ ಕಳಿಸ್ತಾರೆ.
ಸೊ ಪ್ರಿಫರ್ ಮಾಡ್ಬೋದು. ಪರ್ಸ್ನಲಿ ನನ್ನ ಒಪಿನಿಯನ್ ಏನಪ್ಪ ಅಂತ ತೊಗೋಬೇಕು ಅಂತ ಇದ್ದೀರಾ ಅಂತಂದರೆ ಈ ಸಿಲ್ವರ್ ಬಣ್ಣ ಹುಡುಗರಿಗೆ ತುಂಬ ಚೆನ್ನಾಗಿ ಕಾಣುತ್ತೆ ಆಯಿತಾ, ಸಕಲಾಗಿ ಕಾಣುತ್ತೆ ಇದು ಸಿಲ್ವರ್ ಕಲರಿಂದ. ಇನ್ನೊಂದು ಬ್ಲ್ಯಾಕ್ ಕಲರ್ ಇದೆ, ಹುಡುಗರು ತೊಗೊಳ್ಳೋರು ಆ ಬ್ಲ್ಯಾಕ್ ಕಲರ್ ತೊಗೊಳ್ಳಿ, ಸಕಲಾಗಿದೆ, ಇದು ತೊಗೊಂಬಿಡಿ, ನನಗೆ ಇದನ್ನು ಕಳಿಸಿದ್ರು ಅವರು. ಸೊ ಇಷ್ಟು ಈ ಒಂದು DIZO ವಾಚ್ ಆರ್ನ ಬಗ್ಗೆ. ಸೊ ನಿಮಗೆ ಈ ಒಂದು ಪ್ರಶ್ನೆಗೆ ಉತ್ತರ ಸಿಕ್ಕಿದೆ ಅಂತ ಅನ್ಕೋತೀನಿ, ಕ್ಲಿಯರ್ ಆಗಿದೆ ಅನ್ಕೋತೀನಿ ಪರ್ಚೇಸ್ ಮಾಡಬೇಕು ಅಂತ ಅಂದ್ಕೊಂಡಿದ್ದವರು. ಇಷ್ಟ ಆಗ್ಬಿಟ್ಟು ಲೈಕ್ ಮಾಡಿ, ಶೇರ್ ಮಾಡಿದ್ದೀವಿ. ನಮ್ಮ ಬೇರೆ ಬೇರೆ ವೀಡಿಯೋಗಳು ನಮ್ಮ ಟೆಕ್ನಿಕಲ್ ಯೂಟ್ಯೂಬ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂತ ಅಂದರೆ ಈಗಲೇ ಸಬ್ಸ್ಕ್ರೈಬ್ ಬೆಲ್ ಐಕನ್ ಕೂಡ ಕ್ಲಿಕ್ ಮಾಡ್ಬೋದು. ಸಿಗೋಣ ನಮ್ಮಲ್ಲಿ.